जय बजरंगबली। ಎಲ್ಲ ಒಂದೇ ಕೆಲವು ಮೇಲ ಕಡೆ ನೋಡ್ತಾರೆ, ಅವ್ರು ಇಲ್ಲಿ ನೋಡ್ತಾರೆ, ಅವ್ರು ಜೆ ಎಲ್ ಆರ್ ಲೆಫ್ಟ್ ಸೈಡ್ ಅಲ್ಲಿ ನೋಡ್ತಾರೆ. ಈಗ ಬಳಸೋವರೆಗೂ ಅಡಿ ನೀವು ಹೊಡಿತಾರೆ ತಡೆಬಿಟ್ಟು ಹೇಳಿ ಸರ್ ಅವರಲ್ಲಿ ಆಗದ ಹೌದು ಹೌದು ಗೊತ್ತು ಗೊತ್ತು ಸರ್ ಗೊತ್ತು ಹೇಳಿದ್ರು ಗಾಡಿ ನಮ್ಮ ಕಡೆ ಕಡೆನಾ ಹಾಂ ಹೋಗಿ ಬರಪ್ಪ ತುಂಬಲ್ಲ ಸುಮ್ಸಲ ನೀವು ಹೇಳಿದಾಗ ಸರ್ 58ಕ್ಕೆ ರೆಡಿ ನಾವು ಅಲ್ಲಿ ಗಂಟ ಏನು ಆಗ್ಬೇಕಾಗ ಮತ್ತೆ ಇದೆ ಯಾಕಂದ್ರೆ ಆ ಥರ ತೊಳೆಯಲ್ಲ ಖುಷಿಯಾಗಿ ಮಾಡ್ಬಿಟ್ಟು ನಿಮ್ಮ ಕಡೆ ಸರ್ ಮೊಬೈಲ್ ಎಲ್ಲ ಮೊಬೈಲ್ ಸ್ವಿಚ್ ಆಫ್ ಗಾಡಿ ಸ್ವಿಚ್ ಆಫ್ ಮಾಡಿ ತಗೊಂಡೋಗಿ ಪರವಾಗಿಲ್ಲ ಮೋಹನ್ ಜಿ ಸಮಾಚಾರ ಯಾವಾಗ ಬಂದ್ರೆ ಊಟ ಮಾಡಿದ್ರೆ ಸರ್ ಆಯ್ತು ಸರ್ ಖುಷಿ ಆಗ್ತಾಯಿದೆ. ಹಿಂದಿಂದ ನಾವು ಭಾಳ ಬೇಜಾರಾಗಿ ಇದ್ದು ಭಾಳ ಖುಷಿ ಆಗ್ತದೆ. ಎಷ್ಟು ವರ್ಷದಿಂದ 35 ವರ್ಷದಲ್ಲಿ ಸ್ಟಾಪ್ ಆಗಿದ್ದು ಈ ಕೊರೋನಾ ಬಿಟ್ಟರೆ ಈ ಟೈಮ್ ಅಂತ ಅನ್ಸುತ್ತೆ. ಹೌದು, ಇದೇ ಎರಡನೇ ಸ್ಟಾಪ್ ಆಗಿದ್ದ ಸಂದರ್ಭದಲ್ಲಿ ತಮ್ಗೆ ಏನು ಫೀಲ್ ಆಗ್ತದೆ, ಏನು ಬೇಜಾರಾಗಿ ಹೇಗೆ ಈ ದಿವಸ ಹೋಗ್ತಿದ್ದು ಈ ಥರ ಆಗೈತಲ್ಲ ಈಗ ಓಪನ್ ಆಗಬೇಕಂದ್ರೆ ಎಷ್ಟು ಜನಕ್ಕೆ ಇದು ಉಪಯೋಗ? ಭಾಳ ಜನ ಇರ್ತಾರೆ. ಯಾರು ಸಣ್ಣ ಪುಟ್ಟ ವ್ಯಾಪಾರದವರಿಗೆ ಮತ್ತು ಅಂಗಡಿ ಹೋಟೆಲ್ಗಳಿಗೆ ಸುಮಾರು ಜನಕ್ಕೆ ಭಾಳ ಒಳ್ಳೆಯದು. ಈಗ ಪ್ರವಾಸಿಗರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ 3 ತಿಂಗಳಾದ ಫಸ್ಟ್ ಟೈಮ್ ಅವ್ರಿಗೆ ಏನಾದ್ರು ಒಂದು ಒಳ್ಳೆ ಸೈಟಿಂಗ್ಸ್ ಕೊಡಬೇಕು ಅಂತಿದೆಯಾ? ನಮ್ಮಲ್ಲಿ ಇರುತ್ತೆ, ನಾವು ಭಾಳ ಟ್ರೈ ಮಾಡ್ತೀವಿ ತೋರಿಸ್ಬೇಕು. ಇವರು ಹೋಗಿ ಒಂದು 10 ಜನಕ್ಕೆ ಹೇಳಬೇಕು, ನಿಮಗೂ ವೈಲ್ಡ್ ಲೈಫ್ ಇಂಪ್ರೂವ್ ಮಾಡಬೇಕು ಅಂತೇಳಿ ನಾವು ಆದಷ್ಟು ಟ್ರೈ ಮಾಡ್ತೀವಿ. ತಮ್ಮ ಅನುಭವದಲ್ಲಿ ಪ್ರಾಣಿಗಳನ್ನ ಸಾಕಷ್ಟು ವರ್ಷದಿಂದ ನೋಡಿದ್ದಾರೆ. ಯಾವುದಾದ್ರು ಒಂದು ಇನ್ಸಿಡೆಂಟ್ ಸುಮಾರು ಸಲ ಆಗಿದೆ, ತುಂಬ ಸಲ ಆಗಿದೆ. ಸಮಸ್ಯೆ ಥ್ಯಾಂಕ್ ಯು. 3 ತಿಂಗಳಾದ ನಂತರ ಮತ್ತೆ ಪ್ರವಾಸಿಗರನ್ನ ಕೊಂಡೊಯ್ತಿದ್ದಾರೆ ಅನ್ನದ ಒಳಗಡೆ. ಇದೊಂಥರ ಸಂತೋಷದ ವಿಷಯ ಸರ್. ಅಂದರೆ 3 ತಿಂಗಳಿಂದ ನಾವು ಭಾಳ ಕೆಲಸ ಇಲ್ಲದೆ ಸಫರ್ ಆಗಿಬಿಟ್ಟಿದ್ವಿ. ಈ ಒಂಥರ ಸಂತೋಷ ಆಗಿದೆ. ಇವತ್ತಿಂದ ನಮಗೆ ಹೊಸ ಜೀವನ ಬಂದಂಗೆ ಆಗಿದೆ. ತಮಗೇನು ಸಮಸ್ಯೆ ಆಯಿತು ಸರ್? ಸಮಸ್ಯೆ ಅಂತ ಏನೂ ಆಗಲಿಲ್ಲ, ನಮಗೇನು ತೊಂದರೆ ಕೊಟ್ಟಿಲ್ಲ ಡಿಪಾರ್ಟ್ಮೆಂಟಿಂದ. ಆದರೆ ಕೆಲಸ ಇಲ್ಲದೆ ನಾವೇ ಒಂಥರ ಸೋಮಾರಿಗಳ ಥರ ಆಗ್ಬಿಟ್ಟಿದ್ವಿ. ಓಕೆ. ಆಮೇಲೆ ಕಾಡಿಗೆಲ್ಲ ಹೋಗ್ತಿದ್ವಿ, ಅದೇನೋ ಕೆಲಸಗಳು ಪ್ರೊಟೆಕ್ಷನ್ ವರ್ಕು ಅದು ಇದು ಇರ್ತಿತ್ತು, ಅವೆಲ್ಲ ಮಾಡ್ಕೊಂಡು ಬರ್ತಿದ್ವಿ.
ಪ್ರೊಟೆಕ್ಷನ್ ವರ್ಕು ಅಂತ ಹೋಗ್ತಿದ್ವಲ್ಲ ಅದು ಒಂಥರ ಸಂತೋಷನೇ ಇತ್ತು. ಬಟ್ ಈಗ ಸಫಾರಿ ಸ್ಟಾರ್ಟ್ ಆಗಿದ್ದು ಇನ್ನೂ ಒಂಚೂರು ಹುಮ್ಮಸ್ ಬಂದಂಗೆ ಆಗಿದೆ ನಮ್ಮೆಲ್ಲರಿಗೂ. ಫಸ್ಟ್ ಟ್ರಿಪ್ ಹೋಗ್ತಾ ಇದ್ದೀರಾ, ಗಾಡಿ ಹತ್ತಾ ಇದ್ದೀರಾ, ಏನು ಅನಿಸುತ್ತೆ ಸರ್? ಖುಷಿ ಅಲ್ವಾ ಸರ್? ಟೂರಿಸ್ಟ್ನ ಕರ್ಕೊಂಡು ಹೋಗೋದೇ ಒಂದು ಖುಷಿ, ಒಂಥರ ಸಂತೋಷ ಇದೆ. ಅವ್ರಿಗೂ ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಮೂರ್ತಿಯಿಂದ ಎಲ್ಲೂ ಕಾಣಿಸಿಲ್ಲ, ಕಾಣಿಸ್ಬೋದು. ಏನಾದ್ರು ಕಾಣಿಸ್ಬಿಟ್ರೆ ಭಾಳ ಸಂತೋಷನೇ. ಇನ್ನೂ ಕಾಣಿಸಿಲ್ಲ ಅಂದರೆ ಟೂರಿಸ್ಟ್ ಸ್ವಲ್ಪ ಬೇಜಾರು ಮಾಡ್ಕೋತಾರೆ, ಆದರೆ ಕಾಣಿಸ್ಬಿಟ್ರೆ ಒಳ್ಳೆಯದು ಅಂತ ನಮ್ಮ ಮನಸ್ಸಲ್ಲೂ ಇದೆ. ತೋರ್ಸೋಕ್ಕೆ ನಾವು ತುಂಬ ಹುಮ್ಮಸ್ಸಿನಿಂದ ಕರ್ಕೊಳ್ತೀವಿ. ಎಷ್ಟು ವರ್ಷದಿಂದ ಸರ್ವಿಸ್ ಮಾಡ್ತೀವಿ ಸರ್? 32 ಇಯರ್ಸ್ ಆಯಿತು, 32 ವರ್ಷ ಆಯಿತು ಸರ್ವಿಸ್ ಮಾಡ್ತಾ. 32 ವರ್ಷದಲ್ಲಿ ಒಂದು ಅನುಭವ ಪ್ರಾಣಿಗಳ ಜೊತೆ ಹತ್ತಿರದಲ್ಲಿ ನೋಡಿದಂಥದ್ದು ತುಂಬ ಸಲ ಆಗಿದೆ ಸರ್. ಇಲ್ಲಿ ಆನೆಗಳು ಓಡಿಸ್ಕೊ ಬಂದಿರೋದು, ಯಾವುದು ತೊಂದರೆ ಕೊಟ್ಟಿಲ್ಲ ಇಲ್ಲಿವರೆಗೆ. ಹತ್ರಕ್ಕೆ ಬಂದಿರೋದು ಇದೆ, ಅವೆಲ್ಲ ಅನುಭವಿಸಿದ್ವಿ. ಪ್ಲಸ್ ನಾವು ಒಂದ್ಸಲ ವೀರಪ್ಪನ್ನು ಸಂಧಿಸಿದ್ವಿ 1997 ಇಸ್ವಿ. ಇದು ಒಂದು ಬಸ್ಸು ಸಫಾರಿಗೆ ಹೋಗಿತ್ತು, ಅದು 6:30 ಹೋಗಿದ್ದು ಬಸ್ಸು 8:30 ಆದರೂ ಬಂದಿರಲಿಲ್ಲ. ನಾವು ಹುಡ್ಕೊಂಡು ಹೋದ್ವಿ. ಹುಡುಕೊಂಡು ಹೋದಾಗ ಅಂದಿವೆ ಒಂದು ಹಳ್ಳದಲ್ಲಿ ಹುಲಿ ಕಟ್ಟೆ ಅಂತ ಇದೆ, ಅಲ್ಲಿ ಬಸ್ ನಿಂತಿತ್ತು. ಆ ಜಾಗದಲ್ಲಿ ನಾವು ಬಸ್ ಇಲ್ಲಿ ಕೆಟ್ಟೋಗಿರ್ಬೇಕು ಅಂತ ಕೆಳಗಿಳಿದ್ವಿ. ನೋಡಿದ್ರೆ ಎಡಗಡೆ ವೀರಪ್ಪನ ಗನ್ನಿಟ್ಟು ಬರ್ತಾಯಿದ್ರು. ಒಂದ್ಸಲ ಕಾಲೆಲ್ಲ ಶೇಕ್ ಆಯಿತು ನಮಗೂ. ಬಟ್ ಆಮೇಲೆ ಅವರು ಚೆನ್ನಾಗಿ ಮಾತಾಡಿ ಒಂದು 2 hours ಇದ್ವಿ. ವೀರಪ್ಪನವ್ರು ಮಾತಾಡ್ತಿದ್ವಿ. ಆಮೇಲೆ ನಿಮ್ಮ ಸಾಹೇಬ್ರನ್ನ ಕರ್ಕೊಂಡ್ಬಂದ್ರಿ, ಇವ್ರನ್ನೆಲ್ಲ ಬಿಡ್ತೀನಿ ಅಂದರು. ಅಲ್ಲಿ ಟೂರಿಸ್ಟು ಮತ್ತು ಕೃಪಾಕರ್ ಸೇನಾ ಅವ್ರನ್ನೆಲ್ಲ ಇಟ್ಕೊಂಡಿದ್ರು. ಅವ್ರನ್ನ ಬಿಟ್ಬಿಡ್ತೀನಿ, ನಿಮ್ಮ ಸಾಹೇಬ್ರು ಕರ್ಕೊಂಡ್ಬಂದ್ರೆ ಅಂತ. ಸರ್ ಅಂದ್ಬಿಟ್ಟು ನಾನು ಇವ್ರು ಮುದೀಪ್ ಅವ್ರನ್ನ ಜೊತೆ ಕರ್ಕೊಂಡು ಹೋದೆ. ಇವ್ರು ಕಳ್ಸಕ್ಕೆ ರೆಡಿ ಇರಲಿಲ್ಲ ಅವರು, ಆದರೂ ನಾನು ಫೋರ್ಸ್ ಮಾಡಿ ಕರ್ಕೋದೆ. ನನ್ನ ಜೊತೆಲಿ ಇರ್ತಾರೆ ಯಾವಾಗಲೂ. ಹಂಗೆ ಹೋಗಿ ಬಂಡೀಪುರಕ್ಕೆ ಹೋದಾಗ ಆ್ಯಕ್ಚುಲಿ ಆವಾಗ ಹರ್ಷವರ್ಧನ್ ರಾಜು ಅಂತ DGP ಇದ್ದರು ವೀರಪ್ಪನ ಫೋರ್ಸ್ಗೆ. ಅವರೆಲ್ಲ ಅಲ್ಲಿ ಬಂಡೀಪುರದಲ್ಲಿದ್ದರು. ಅಲ್ಲಿ ಸ್ಪಾಟ್ನ ಹೋಗಿ ನಮ್ಮ ಸಾಹೇಬ್ರು ಕರ್ಬಿಟ್ಟು ಸರ್ ಇಲ್ಲಿ ಆಗಿದೆ ಅಂದರೆ ಆಮೇಲೆ ಅವ್ರೇನೋ ಪ್ರೋಗ್ರಾಮ್ ಮಾಡಿಕೊಂಡ್ರು. ಸರ್ ಮೋವಿನ್ ಅಂತ ಕರೀತಾರೆ ಅವರು. ನನ್ನ ಹೆಸರು ಜೋಸೆಫ್ ಅಂತ. ಓಕೆ, ಥ್ಯಾಂಕ್ ಯು ಸರ್. ಹೇಳಿ ಸರ್. ಏನು ಕಳೆದ ಒಂದು 120 ದಿನಗಳಿಂದ ಈ ಬಂಡೀಪುರ ಸಫಾರಿನ ಬಂದ್ ಮಾಡಿದ್ದು ಸರ್ಕಾರದ ಆದೇಶದ ಮೇರೆಗೆ. ಈ ದಿನ ಸರ್ಕಾರದ ಆದೇಶದ ಮೇರೆಗೆ ಮತ್ತೆ ಪುನರಾರಂಭ ಮಾಡಿದ್ದೀವಿ. ಇವತ್ತು ಮಧ್ಯಾಹ್ನ 3 ಗಂಟೆ ನಂತರ ಸರ್ಕಾರದ ಆದೇಶವನ್ನು 50% ರಿಡ್ಯೂಸ್ ಮಾಡಿ ಇದನ್ನು ಮಾಡಿ ಸಫಾರಿ ಮಾಡಿ ಅಂತ ಹೇಳಿರೋದ್ರಿಂದ ನಮ್ಮ ಬಂಡೀಪುರ ಸಫಾರಿಲಿ ನಮ್ಮ ಇಲಾಖೆದು ಒಟ್ಟು 9 ಗಾಡಿಗಳು ಬೆಳಿಗ್ಗೆ, ಅದರಲ್ಲಿ 7 ಬಸ್ಸು 2 ಕ್ಯಾಂಪರು, ಮಧ್ಯಾಹ್ನ 8 ಬಸ್ಸು 2 ಕ್ಯಾಂಪರ್ಗಳಿದೆ. ಹಾಗೆ JLRದು 6 ಗಾಡಿಗಳನ್ನ ಮಾತ್ರ ಅಲೋ ಮಾಡ್ತಾಯಿದ್ದೀವಿ ಬೆಳಿಗ್ಗೆ ಮತ್ತು ಸಾಯಂಕಾಲ. ಟೈಮಿಂಗ್ಸು ಬೆಳಿಗ್ಗೆ 6:30 9 ಗಂಟೆ, ಸಂಜೆ 3:30 6 ಗಂಟೆ, ಒಟ್ಟು 5 ಗಂಟೆ ಮಾತ್ರ ಸಫಾರಿ. ಹಿಂದೆ ಎಷ್ಟು ಗಂಟೆ ಇತ್ತು? 8 ಗಂಟೆ ಇತ್ತು ಮೊದಲು 8 ಗಂಟೆ ಇತ್ತು. ಈಗ ಬರೀ 5 ಗಂಟೆಗಳನ್ನ ಮಾತ್ರ ಸರ್ಕಾರ ಆದೇಶ ಮಾಡಿದೆ. ಅದ್ರ ಪ್ರಕಾರ ಗಾಡಿಗಳನ್ನ ಸಫಾರಿಗೆ ಕಳಿಸ್ತಾ ಇದ್ದೀವಿ. ಸರ್, ಈಗ 3 ತಿಂಗಳ ನಂತರ ಓಪನ್ ಆಗ್ತಾ ಇರೋದು, ಈಗ ಪ್ರವಾಸಿಗರು ಹೇಗಿದೆ ರೆಸ್ಪಾನ್ಸ್ ಅಂತಂದರೆ, ಈಗ ಏನು ಸ್ವಲ್ಪ ಗಲಾಟೆ ಇದೆ ಅಂತ ಒಂದು ಇನ್ಫಾರ್ಮೇಷನ್ ಸಫಾರಿಯವ್ರಿಗಿತ್ತು. ಹಾಗಾಗಿ ನಾವು ತಿಳ್ಕೊಂಡಷ್ಟು ಮಟ್ಟಕ್ಕೆ ಇದಾಗಿಲ್ಲ. ಬಟ್ ಜನ ಬಂದಿದ್ದಾರೆ. ಆಲ್ರೆಡಿ 2 ಬಸ್ಸು ಮತ್ತು 1 ಕ್ಯಾಂಪರು ಬುಕ್ ಆಗಿದೆ. ಈಗ ಪೊಲೀಸ್ ಪ್ರೊಟೆಕ್ಷನ್ ಬಂದೋಬಸ್ತ್ ಇದೆ ಸರ್? ಹೌದೌದು, ಪೊಲೀಸ್ ಬಂದೋಬಸ್ತು ಬಂಡೀಪುರ ಗುಂಡ್ಲುಪೇಟೆಯಲ್ಲಿ ಇದೆ. ಹಾಗೆ ನಮ್ಮ ಸಫಾರಿ ಕೇಂದ್ರದ್ದು ಪೊಲೀಸರು ಬಂದೋಬಸ್ತ್ ಕೊಟ್ಟಿದ್ದಾರೆ. ಆಫ್ಟರ್ 3 ಮಂತ್ ಬರ್ತಾ ಇರೋದ್ರಿಂದ ಅವರಲ್ಲಿ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ಸರ್, ಪ್ರಾಣಿಗಳು ಎಲ್ಲೂ ಡಿಸ್ಟರ್ಬ್ ಆಗಿರಲಿಲ್ಲ, ಈಗ ಕಾಣಿಸುತ್ತೆ ಅಂತ, ಸೈಟಿಂಗ್ ಆಗುತ್ತೆ ಅಂತ. ಹೌದು ಸರ್, ಆಗುತ್ತೆ. ಯಾಕೆ ಅಂತಂದರೆ ನಾವು ರೆಗ್ಯುಲರ್ ಆಗಿ ಕಾರ್ಡ್ನ ಮಾನಿಟರ್ ಮಾಡಬೇಕಾದ್ರೆ ನಮಗೆ ಪ್ರಾಣಿಗಳು ಸಿಗುತ್ತೆ ಅಂತಂದಮೇಲೆ ಸಫಾರಿ ಪಾಯಿಂಟಲ್ಲಿ ಪ್ರವಾಸಿಗರಿಗೂ ಎಲ್ಲ ಪ್ರಾಣಿಗಳು ಸೆಟ್ಟಿಂಗ್ ಆಗುತ್ತೆ. ಈ ಮೂಲಕ ಪ್ರವಾಸಿಗರಿಗೆ ಏನು ಹೇಳ್ತಾರೆ ಸರ್? ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂಡೀಪುರದ ಕಡೆ ಬನ್ನಿ ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಹಾಗಾಗಿ ನಮಗೂ ಒಂದು ಎಕ್ಸೈಟ್ ಇತ್ತು ಯಾವ ಟೈಪು ಆಗ್ಬೋದು ಅಂತೇಳಿ. ತುಂಬ ಚೆನ್ನಾಗಿ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀವಿ. ಎಲ್ರಿಗೂ ಬಂಡೀಪುರಕ್ಕೆ ಆಹ್ವಾನ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು.